Welcome to Europe with a monk. We are in Paris, Saint Magdalena's Church. ಬುದ್ಧಿ ನಮಗೆ ಬಂದಿರುವಂತಹ ಇನ್ನೊಂದು ಪ್ರಶ್ನೆ ಏನಂದ್ರೆ, ಅಕ್ಕ ಮಹಾದೇವಿಯವರ ವೈರಾಗ್ಯವು ಆಧ್ಯಾತ್ಮಿಕ ಪ್ರಗತಿಗೆ ಅಗತ್ಯವೇ ಅಥವಾ ಅತಿರೇಕವೇ ಅನ್ನೋ ಒಂದು ಪ್ರಶ್ನೆ. ಅದಕ್ಕೆ ಉತ್ತರ ಹೇಳೋದಾದ್ರೆ ಇಲ್ಲಿ ಮೊದಲನೇದಾಗಿ ಅತಿರೇಕ ಅನ್ನೋ ಪ್ರಶ್ನೆ ಯಾಕೆ ಬಂತು ಅನ್ನೋದಕ್ಕೆ ನಾವು ಉತ್ತರ ಕಂಡ್ಕೊಳ್ಬೇಕು. ಬಹಳ ಜನ ಏನ್ ಮಾಡ್ತಾರೆ, ಅಕ್ಕ ಮಹಾದೇವಿಯ ದಿಗಂಬರತ್ವವನ್ನು ಇಟ್ಕೊಂಡು ಆಧ್ಯಾತ್ಮ ಪ್ರಗತಿಗೆ ದಿಗಂಬರತ್ವವೇ ಒಂದು ಸಾಧನವ ಅನ್ನುವಂಥ ಪ್ರಶ್ನೆಯನ್ನ ಮುಂದೆ ಮಾಡಿಕೊಂಡು ಇವತ್ತಿನ ಇದಕ್ಕೆ ಅತಿರೇಕ ಅಂತೇಳಿ ಭಾವಿಸ್ಕೊಳ್ತಿದ್ರು. ಖಂಡಿತ ಹಾಗಲ್ಲ. ಅಕ್ಕನಿಗೆ ಆ ದಿಗಂಬರತ್ವ ಅನ್ನೋದು ಅನಿವಾರ್ಯ ಆಗಿದ್ದಿತ್ತು. ಆದ್ರೆ ನಾವು ಆ ದಿಗಂಬರತ್ವವನ್ನ ಅಗತ್ಯ ಅಂತೇಳಿ ಆಗ್ಲಿ ಅನಿವಾರ್ಯ ಅಂತೇಳಿ ಭಾವಿಸ್ಕೊಳ್ಳದೇನೆ, ಅಕ್ಕ ತನ್ನ ಆಧ್ಯಾತ್ಮಿಕ ಪ್ರಗತಿಗೆ ತಾನು ಅಳವಡಿಸಿಕೊಂಡಿರ್ತಕ್ಕಂಥ ಬದ್ಧತೆ ಇದೆಯಲ್ಲ, ಕಮಿಟ್ಮೆಂಟ್ ಇದೆಯಲ್ಲ, ಆ ಕಮಿಟ್ಮೆಂಟ್ ನಮ್ಗೆಲ್ರಿಗೂ ಇವತ್ತು ಅಗತ್ಯ ಮತ್ತು ಅನಿವಾರ್ಯ. ದಿಗಂಬರತ್ವ ಖಂಡಿತ ಅಲ್ಲ. ದಿಗಂಬರತ್ವ ಅನ್ನೋದು ಇದೆಯಲ್ಲ, ಖಂಡಿತ ನಾವು ದಿಗಂಬರ ಆಗ್ಬೇಕು. ಹೇಗೆ? ನಡೆನುಡಿಗಳಲ್ಲಿ ಮುಕ್ತತೆಯನ್ನು ಇಟ್ಕೊಳ್ಬೇಕು. ಆನಂತರದಲ್ಲಿ ಒಳಗೊಂದು ಹೊರಗೊಂದು ಇರ್ಲಾರ್ದಂಗಿರ್ಬೇಕು. ನಾವು ಏನನ್ನ ಮಾತಾಡ್ತೀವೋ ಅದನ್ನ ನಡ್ಕೊಳ್ಳೋದಂಗಿರ್ಬೇಕು. ಈ ತರದಲ್ಲಿ ನಾವು ದಿಗಂಬರರಾಗ್ಬೇಕು ಹೊರತು ಬಟ್ಟೆ ತೆಗೆದು ದಿಗಂಬರ ಆಗುವಂತದ್ದು ಅದು ಅಕ್ಕಮಹಾದೇವಿಗೆ ಸರಿ ಇದ್ದಿತ್ತು ಅವತ್ತಿನ ಕಾಲಕ್ಕೆ. ಹೌದು, ಅಕ್ಕ ದಿಗಂಬರಳಾಗಿದ್ಲು ಅನ್ನೋದು ಆಕೆ ಕಾಲಕ್ಕೆ ಸರಿನೇ, ಅದು ಆಕೆ ನಿಲುವಿಗೆ ಸರಿ. ಆದ್ರೆ ದಿಗಂಬರ ಆದ್ರೆ ಮಾತ್ರ ಆಧ್ಯಾತ್ಮ ಪ್ರಗತಿನ ಅಂತೇಳಿ ಅಂದ್ರೆ ಅಲ್ಲ, ಅದು ಅಕ್ಕಮಹಾದೇವಿಗೆ ಸರಿನೇ ಅದು. ಬಟ್ ಇವತ್ತಿನ ಕಾಲಕ್ಕೆ ಅಕ್ಕ ಅನುಸರಿಸತಕ್ಕಂಥ ಬದ್ಧತೆಯ ದಾರಿ ಇದೆಯಲ್ಲ, ಆ ಛಲ ಇದೆಯಲ್ಲ, ಆ ಛಲ ನಮಗೆಲ್ಲರಿಗೂ ಕೂಡ ಅನುಕರಣೀಯವಾಗಿರ್ತಕ್ಕಂಥದ್ದು. ಚನ್ನಮಲ್ಲಿಕಾರ್ಜುನ ಅಂದ್ರೆ ನನಗೆ ಗಂಡ ಅಂತೇಳಿ ಅಕ್ಕ ಹೋಗಿದ್ದಿದೆಯಲ್ಲ, ನಿಜವಾಗ್ಲೂ ಕೂಡ ಅದೊಂದು ವಂಡರ್. ಅದು ಒಬ್ಬ ಅವತ್ತಿನ ಕಾಲದ ಒಬ್ಬ ಸಾಮಾನ್ಯ ಹೆಣ್ಣು ಮಗಳು ಉಡುತಡಿಯಿಂದ ಕಲ್ಯಾಣಕ್ಕೆ ಹೋಗಿ ಕಲ್ಯಾಣದಿಂದ ಕದಳಿಗೆ ಹೋಗೋದಿದೆಯಲ್ಲ, ನಿಜವಾಗ್ಲೂ ಅದೊಂದು ತುಂಬಾ ದೊಡ್ಡ ಪ್ರಯಾಣ. ಅದು ತುಂಬಾ ದೊಡ್ಡ ಒಂದು ಹೊಸ ಪರಂಪರೆಗೆ ನಾಂದಿ ಹಾಡಿರ್ತಕ್ಕಂಥ ಒಂದು ಪ್ರಯಾಣ ಅದು. ಆ ದೃಷ್ಟಿಯಿಂದ ಅಕ್ಕನ ಛಲ, ಅಕ್ಕನ ಬದ್ಧತೆ, ಅಕ್ಕನಿಗಿದ್ದಂಥ ದೇಹದ ಸ್ಪಷ್ಟತೆಗಳಿದಾವಲ್ಲ, ಅವು ನಮಗೆ ಅನುಕರಣೀಯನೇ ಹೊರತು ಕೇವಲ ದಿಗಂಬರತ್ವ ಮಾತ್ರ ಅಲ್ಲ. ಇದು ಇಷ್ಟು ಸ್ಪಷ್ಟತೆ ಇದ್ರೆ ಸಾಕು ನಮಗೆ. ಧನ್ಯವಾದಗಳು ಬುದ್ಧಿ. ಫಾರ್ ಮೋರ್ ಸಚ್ ಕಾಂಟೆಂಟ್ ಫಾಲೋ ಅವರ್ ಪೇಜಸ್.